ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳಿಗೆ ಶೀತ ಕೆಮ್ಮು ಇದ್ದಾಗ ಯಾವ ಎಣ್ಣೆಯನ್ನು ಹಚ್ಚುವುದರಿಂದ ಬೇಗ ಗುಣಮುಖರಾಗುತ್ತಾರೆ? ಆಪ್ಷನ್ಸ್: ಎ ಹರಳೆಣ್ಣೆ, ಬಿ ಸಾಸಿವೆ ಎಣ್ಣೆ, ಸಿ ಬಾದಾಮಿ ಎಣ್ಣೆ, ಡಿ ಎಳ್ಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಸಿವೆ ಎಣ್ಣೆ. ಚಳಿಗಾಲದಲ್ಲಿ ಮಕ್ಕಳಿಗೆ ಶೀತ ಕೆಮ್ಮು ನಿವಾರಣೆಗೆ ಸಾಸಿವೆ ಎಣ್ಣೆ, ಬೆಳ್ಳುಳ್ಳಿ, ಮೆಂತ್ಯೆ, ಇಂಗು, ಅರಿಶಿನದಿಂದ ತಯಾರಿಸಿದ ಎಣ್ಣೆ ಬಳಸುವುದು ಪರಿಣಾಮಕಾರಿ. ಎಣ್ಣೆಯಲ್ಲಿ ಬಳಸುವ ಪದಾರ್ಥಗಳು ಅದ್ಭುತ ಪ್ರಯೋಜನಗಳನ್ನು ಹೊಂದಿವೆ. ಸಾಸಿವೆ ಎಣ್ಣೆಯ ಉರಿಯೂತ ನಿವಾರಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ವೈರಲ್ ಮತ್ತು ಶಿಲೀಂಧ್ರಗಳ ಸೋಂಕಿನಿಂದ ರಕ್ಷಿಸುತ್ತವೆ. ಮೆಂತ್ಯದ ಉಷ್ಣತೆ ಹೆಚ್ಚಿಸುವ ಗುಣಗಳು ಶೀತ ಮತ್ತು ಕಫದಿಂದ ಪರಿಹಾರವನ್ನು ನೀಡುತ್ತವೆ. ಇಂಗು ಶೀತವನ್ನು ನಿವಾರಿಸುತ್ತದೆ ಮತ್ತು ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ. ಬೆಳ್ಳುಳ್ಳಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎಣ್ಣೆ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ವಾಮ ಶೀತ ಮತ್ತು ಕೆಮ್ಮಿನಿಂದ ಪರಿಹಾರವನ್ನು ನೀಡುತ್ತದೆ ಮತ್ತು ಎದೆಯಲ್ಲಿ ಸಿಲುಕಿರುವ ಕಫವನ್ನು ಹೊರಹಾಕುತ್ತದೆ. ಎರಡನೇ ಪ್ರಶ್ನೆ, ಮಳೆಯ ವಾಸನೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಜಿಯೋಸ್ಮಿನ್, ಬಿ ಪೆಟ್ರಿಚೋರ್, ಸಿ ಸಸ್ಯ ತೈಲ, ಡಿ ಬಿಬ್ಲಿಚೋರ್. ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರಿಚೋರ್. ಬೇಸಿಗೆಯ ಮಳೆಯ ನಂತರ ಬರುವ ಆಹ್ಲಾದಕರ ಮಣ್ಣಿನ ಪರಿಮಳವನ್ನು ಪೆಟ್ರಿಚೋರ್ ಎಂದು ಕರೆಯಲಾಗುತ್ತದೆ. 1964ರಲ್ಲಿ ರಚಿಸಲಾದ ಈ ಹೆಸರು ಕಲ್ಲು ಮತ್ತು ಇಚೋರ್ ಅಂದರೆ ದೇವರ ರಕ್ತ ಎಂಬ ಗ್ರೀಕ್ ಪದಗಳಿಂದ ಬಂದಿವೆ. ಮಳೆಹನಿಗಳು ಒಣ ಮಣ್ಣನ್ನು ಬಡಿದು ಎಣ್ಣೆಯುಕ್ತ ಸಂಯುಕ್ತ ಮತ್ತು ಮಣ್ಣಿನ ಬ್ಯಾಕ್ಟೀರಿಯಾದ ಉಪ ಉತ್ಪನ್ನವಾದ ಜಿಯೋಸ್ಮಿನ್ ಅನ್ನು ಬಿಡುಗಡೆ ಮಾಡಿದಾಗ ಈ ವಿಶಿಷ್ಟ ಪರಿಮಳವು ಉತ್ಪತ್ತಿಯಾಗುತ್ತದೆ. ಮೂರನೇ ಪ್ರಶ್ನೆ, ಒಬ್ಬ ಕ್ಯಾನ್ಸರ್ ರೋಗಿ ಎಷ್ಟು ವರ್ಷಗಳ ಕಾಲ ಬದುಕಬಹುದು? ಆಪ್ಷನ್ಸ್: ಎ 2 ವರ್ಷ, ಬಿ 5 ವರ್ಷ, ಸಿ 7 ವರ್ಷ, ಡಿ 10 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 5 ವರ್ಷ. ವೈದ್ಯರ ಪ್ರಕಾರ ಇದು ಕ್ಯಾನ್ಸರ್ನ ಹಂತ, ರೋಗಿಯ ವಯಸ್ಸು, ಚಿಕಿತ್ಸೆಯ ಗುಣಮಟ್ಟ ಮತ್ತು ವ್ಯಕ್ತಿಯ ಒಟ್ಟಾರೆ ಆರೋಗ್ಯದಂತಹ ಹಲವಾರು ಅಂಶಗಳನ್ನು ಅವಲಂಬಿಸಿರುತ್ತದೆ. ಕ್ಯಾನ್ಸರ್ನಿಂದ ಬಳಲುತ್ತಿರುವ ವ್ಯಕ್ತಿಯ ಬದುಕುಳಿಯುವಿಕೆಯ ಪ್ರಮಾಣವನ್ನು ಸಾಮಾನ್ಯವಾಗಿ 5 ವರ್ಷಗಳ ದರವೆಂದು ಹೇಳಲಾಗುತ್ತದೆ. ಅಂದರೆ ಕ್ಯಾನ್ಸರ್ ಪೀಡಿತ ವ್ಯಕ್ತಿ ಸುಮಾರು 5 ವರ್ಷಗಳ ಕಾಲ ಬದುಕುವ ಸಾಧ್ಯತೆ ಇರುತ್ತದೆ. ಅನೇಕ ರೋಗಿಗಳು ದೀರ್ಘಕಾಲದವರೆಗೆ ಆರೋಗ್ಯಕರ ಜೀವನವನ್ನು ನಡೆಸುತ್ತಾರೆ. ನಾಲ್ಕನೇ ಪ್ರಶ್ನೆ, ಕನಸಿನಲ್ಲಿ ವ್ಯಕ್ತಿಗಳು ಕಾಣಿಸಿಕೊಳ್ಳುವುದರ ಹಿಂದಿನ ಅರ್ಥವೇನು? ಆಪ್ಷನ್ಸ್: ಎ ಸೂಚನೆ, ಬಿ ಒಂಟಿತನ, ಸಿ ಮನಸ್ಸಿನ ಪ್ರತಿಬಿಂಬ, ಡಿ ಆಪತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ ಮನಸ್ಸಿನ ಪ್ರತಿಬಿಂಬ. ನಿದ್ರೆಗೆ ಜಾರಿದಾಗ ದೇಹ ವಿಶ್ರಾಂತ ಸ್ಥಿತಿಯಲ್ಲಿರುತ್ತದೆ, ಆದರೆ ಮನಸ್ಸು ಎಂದಿಗೂ ಮಲಗುವುದಿಲ್ಲ. ಅದು ನಮ್ಮೊಳಗಿನ ಭಾವನೆ, ನೆನಪು ಮತ್ತು ಆಲೋಚನೆಗಳನ್ನು ಚಿತ್ರಗಳ ರೂಪದಲ್ಲಿ ತೋರಿಸುತ್ತದೆ. ಕೆಲವರು ಪರಿಚಿತರು, ಕೆಲವರು ಅಪರಿಚಿತರಾಗಿರುತ್ತಾರೆ. ಕನಸಿನಲ್ಲಿ ಮನುಷ್ಯರು ಕಾಣುವುದು ಮನಸ್ಸಿನ ಪ್ರತಿಬಿಂಬವಾಗಿದೆ. ಕನಸು ಎನ್ನುವುದು ಪರೋಕ್ಷ ಮನಸ್ಸಿನ ಕ್ರಿಯೆಯಾಗಿದ್ದು, ದಿನನಿತ್ಯ ಹೆಚ್ಚು ಯೋಚಿಸುವ, ಭಾವನಾತ್ಮಕವಾಗಿ ಹೊಂದಿಕೊಂಡಿರುವ ವ್ಯಕ್ತಿಗಳು ಕನಸಿನಲ್ಲಿ ಕಾಣುತ್ತಾರೆ. ಐದನೇ ಪ್ರಶ್ನೆ, 2 ಸಮುದ್ರವನ್ನು ಹಂಚಿಕೊಂಡಿರುವ ಭಾರತದ ಏಕೈಕ ಪ್ರದೇಶ ಯಾವುದು? ಆಪ್ಷನ್ಸ್: ಎ ಆಂಧ್ರಪ್ರದೇಶ, ಬಿ ಕೇರಳ, ಸಿ ಪುದುಚೇರಿ, ಡಿ ಅಂಡಮಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಪುದುಚೇರಿ. ಪುದುಚೇರಿಯ 4 ಜಿಲ್ಲೆಗಳೆಂದರೆ ಪುದುಚೇರಿ, ಕರೈಕಾಲ್, ಯಾನಂ ಮತ್ತು ಮಾಹೆ. ಈ ವಿಶಿಷ್ಟ ವಿನ್ಯಾಸವೇ ಪುದುಚೇರಿಗೆ 2 ಸಮುದ್ರ ತೀರಗಳನ್ನು ನೀಡಿದೆ. ಅದರಂತೆ ಇದು ಬಂಗಾಳ ಕೊಲ್ಲಿಯ ಪೂರ್ವ ತೀರ ಮತ್ತು ಅರೇಬಿಯಾ ಸಮುದ್ರದ ಪಶ್ಚಿಮ ತೀರ ಹೊಂದಿದೆ. ಪುದುಚೇರಿ ಮತ್ತು ಕರೈಕಾಲ್ ಜಿಲ್ಲೆಗಳು ತಮಿಳುನಾಡಿನಲ್ಲಿ, ಯಾನಂ ಆಂಧ್ರಪ್ರದೇಶದೊಳಗೆ ಮತ್ತು ಮಾಹೆ ಕೇರಳದಲ್ಲಿ ಇದೆ. ಈ ವಿಭಿನ್ನ ಸ್ಥಳಾವಕಾಶಗಳು ಪುದುಚೇರಿಗೆ ಸಂಸ್ಕೃತಿ, ಭಾಷೆ ಮತ್ತು ನೈಸರ್ಗಿಕ ವೈವಿಧ್ಯತೆಯ ವಿಶಿಷ್ಟ ಮಿಶ್ರಣವನ್ನು ತಂದಿವೆ. ಹಾಗಾಗಿಯೇ ಇದು ಬಂಗಾಳ ಕೊಲ್ಲಿ ಹಾಗೂ ಅರೇಬಿಯಾ ಸಮುದ್ರವನ್ನು ಹಂಚಿಕೊಂಡಿದೆ. ಆರನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯೂ ಆಮ್ಲವನ್ನು ಸೇವಿಸುವಂತಿಲ್ಲ? ಆಪ್ಷನ್ಸ್: ಎ ಅಜೀರ್ಣ, ಬಿ ಒಣಚರ್ಮ, ಸಿ ಶೀತ, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ.
ಆಮ್ಲದಲ್ಲಿ ವಿಟಮಿನ್ ಸಿ ಇರುವುದರಿಂದ ಆಮ್ಲೀಯ ಗುಣವನ್ನು ಹೊಂದಿದೆ. ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ನೆಲ್ಲಿಕಾಯಿಯನ್ನು ತಿನ್ನಬಾರದು. ಆತುರದಿಂದ ನೆಲ್ಲಿಕಾಯಿ ತಿಂದರೆ ಇದು ಎದೆ ಉರಿ ಮತ್ತು ಹೊಟ್ಟೆ ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ಹಾಗೆಯೇ ಒಣಚರ್ಮ ಮತ್ತು ಒಣ ನೆತ್ತಿ ಇರುವವರಿಗೆ ನೆಲ್ಲಿಕಾಯಿ ದೇಹದಲ್ಲಿನ ತೇವಾಂಶವನ್ನು ಕಡಿಮೆ ಮಾಡುತ್ತದೆ. ತಲೆಯಲ್ಲಿನ ತೇವಾಂಶವು ಕಡಿಮೆಯಾಗುತ್ತದೆ. ಇದು ತಲೆ ಹೊಟ್ಟು ಸಮಸ್ಯೆಗೆ ಕಾರಣವಾಗಬಹುದು ಮತ್ತು ಅತಿಯಾಗಿ ಕೂದಲು ಉದುರುವ ಅಪಾಯವಿದೆ. ಆದ್ದರಿಂದ ನೀವು ನೆಲ್ಲಿಕಾಯಿ ತಿಂದಾಗ ದಿನವಿಡೀ ಹೆಚ್ಚು ನೀರು ಕುಡಿಯುವುದು ಉತ್ತಮ. 7ನೇ ಪ್ರಶ್ನೆ, ವಿಶ್ವದ ಸ್ವಚ್ಛ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್ ಎ 53, ಬಿ 79, ಸಿ 130, ಡಿ 176. ಸರಿಯಾದ ಉತ್ತರ ಆಪ್ಷನ್ ಡಿ 176. ಗಾಳಿಯ ಗುಣಮಟ್ಟ, ನೀರಿನ ನೈರ್ಮಲ್ಯ, ಜೀವ ವೈವಿಧ್ಯತೆ, ಹವಾಮಾನ ಹಾಗೂ ಸುಸ್ಥಿರ ಪರಿಸರದ ಆಧಾರದ ಮೇಲೆ ಅತ್ಯುತ್ತಮ ರಾಷ್ಟ್ರಗಳ ಶ್ರೇಯಾಂಕ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಈ ಪಟ್ಟಿಯಲ್ಲಿ ಎಸ್ಟೋನಿಯಾ, ಲಕ್ಸೆಂಬರ್ಗ್, ಜರ್ಮನಿ, ಫಿನ್ಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್, ಸ್ವೀಡನ್, ನಾರ್ವೆ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್, ಡೆನ್ಮಾರ್ಕ್ ವಿಶ್ವದ 10 ಅತ್ಯುತ್ತಮ ಸ್ವಚ್ಛ ದೇಶಗಳಾಗಿದ್ದರೆ, ಈ ಪಟ್ಟಿಯಲ್ಲಿ ಭಾರತವು 27.6 ಅಂಕ ಪಡೆಯುವ ಮೂಲಕ 176ನೇ ಸ್ಥಾನದಲ್ಲಿದೆ. 8ನೇ ಪ್ರಶ್ನೆ, ಪಪ್ಪಾಯಿ ಹಣ್ಣು ಸೇವನೆಯಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಕಾಯಿಲೆ ನಿಯಂತ್ರಣ, ಬಿ ಶಕ್ತಿ ಹೆಚ್ಚಳ, ಸಿ ರಕ್ತ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪಪ್ಪಾಯಿ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕಣ್ಣಿನ ಆರೋಗ್ಯ ಸಮಸ್ಯೆ ಸುಧಾರಿಸುತ್ತದೆ. ಕೂದಲು ಉದುರುವಿಕೆ, ತಲೆಹೊಟ್ಟಿನ ಸಮಸ್ಯೆಯನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ. ಈ ಹಣ್ಣಿನ ಸೇವನೆಯು ಜೀರ್ಣಕ್ರಿಯೆಗೆ, ರೋಗನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡಲು ಸಹಕರಿಸುತ್ತದೆ. ಪಪ್ಪಾಯಿ ಸೇವನೆಯಿಂದ ದೇಹದಲ್ಲಿ ಪ್ಲೇಟ್ಲೆಟ್ಗಳ ಕೊರತೆಯಿಂದ ಬರುವ ಡೆಂಗಿ ಮತ್ತು ಮಲೇರಿಯಾಗಳನ್ನು ನಿಯಂತ್ರಿಸುತ್ತದೆ. ರಕ್ತದ ಹೆಚ್ಚಳಕ್ಕೆ ಇದು ಉಪಕಾರಿ ಎಂದು ಹೇಳಲಾಗುತ್ತದೆ. 9ನೇ ಪ್ರಶ್ನೆ, ಕಡಲೆಕಾಯಿ ತಿನ್ನುವುದರಿಂದ ಯಾವ ಕಾಯಿಲೆಯ ಅಪಾಯ ಕಡಿಮೆಯಾಗುತ್ತದೆ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಶುಗರ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ಕಡಲೆಕಾಯಿಯನ್ನು ತಿನ್ನುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಬಹುದು. ಜೊತೆಗೆ ಹೃದಯ ರಕ್ತನಾಳದ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಅದರಲ್ಲೂ ಶೇಂಗಾವನ್ನು ಚಳಿಗಾಲದಲ್ಲಿ ತಿನ್ನಬೇಕು, ಏಕೆಂದರೆ ಇದರಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬು ಮತ್ತು ಫೈಬರ್ ಸಮೃದ್ಧವಾಗಿದೆ. ಇದು ನಮಗೆ ಶಕ್ತಿಯನ್ನು ನೀಡುತ್ತದೆ. ಹಾಗೆಯೇ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಡಲೆಕಾಯಿಯನ್ನು ಸೇವಿಸಬಾರದು, ಏಕೆಂದರೆ ಇದರಲ್ಲಿ ಕೊಬ್ಬು ಇರುತ್ತದೆ. ಕೆಲವೊಮ್ಮೆ ಹೆಚ್ಚಿನ ಕೊಬ್ಬಿನಾಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು. 10ನೇ ಪ್ರಶ್ನೆ, ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಜಮ್ಮು ಕಾಶ್ಮೀರ, ಬಿ ಕೇರಳ, ಸಿ ಕೊಡಗು, ಡಿ ಊಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು. ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲ್ಪಡುವ ಸುಂದರ ಗಿರಿಧಾಮ ಕೊಡಗು. ಇದನ್ನು ಕೂರ್ಗ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಇದು ಕರ್ನಾಟಕದ ಪ್ರಕೃತಿ ರಮಣೀಯ ರಾಜ್ಯದಲ್ಲಿದ್ದು ಹಚ್ಚ ಹಸಿರಿನ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿದೆ. ಬ್ರಿಟಿಷರು ಇದಕ್ಕೆ ಈ ಆಕರ್ಷಕ ಅಡ್ಡ ಹೆಸರನ್ನು ಇಟ್ಟರು, ಏಕೆಂದರೆ ಅದರ ಮಂಜಿನಿಂದ ಆವೃತವಾದ ಬೆಟ್ಟಗಳು, ಹಸಿರು ಕಣಿವೆಗಳು, ತಂಪಾದ ಹವಾಮಾನ ಮತ್ತು ಅಂತ್ಯವಿಲ್ಲದ ಕಾಫಿ ತೋಟಗಳು ಅವರಿಗೆ ಸ್ಕಾಟಿಷ್ ಹೈಲ್ಯಾಂಡ್ಸ್ ಅನ್ನು ನೆನಪಿಸುತ್ತಿದ್ದವು. 11ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರು ಯಾರು? ಆಪ್ಷನ್ಸ್ ಎ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಿ ಅಬ್ದುಲ್ ಕಲಾಂ, ಸಿ ಜಿ.ವಿ. ಮಾವಲಂಕರ್, ಡಿ ಆರ್.ಕೆ. ಷಣ್ಮುಗಂ. ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಸಚಿವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು. ಅವರು 1947ರಿಂದ 1952ರವರೆಗೆ ಜವಾಹರಲಾಲ್ ನೆಹರು ಅವರ ಮೊದಲ ಸಂಪುಟದಲ್ಲಿ ಈ ಸ್ಥಾನವನ್ನು ನಿರ್ವಹಿಸಿದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.